ನಮಸ್ಕಾರ. ಇವತ್ತು ನಾನು ಈ ಸ್ಕಿನ್ ಮೇಲೆ ಆಗಂತ ಪಿಂಪಲ್, ಮೊಡವೆ ಅಥವಾ ಆ್ಯಕ್ನೆ ಬಗ್ಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಈ ಎಲ್ಲ ಏಜ್ ಗ್ರೂಪಲ್ಲೂ ಕಾಮನ್ ಆಗಿ ಆಗುತ್ತೆ. ಮೇನ್ಲಿ ಫೇಸು, ಹಣೆ, ಭುಜ, ಬೆನ್ ಮೇಲೆ ಭಾಳ ಕಾಮನ್ ಆಗುತ್ತೆ. ಯಾಕಾಗುತ್ತೆ? ಹಾರ್ಮೋನಲ್ ಚೇಂಜಸ್, ಪ್ಯೂಬರ್ಟಿ, ಪ್ರೆಗ್ನೆನ್ಸಿ, ಸ್ಟ್ರೆಸ್ಸು, ನಾವು ತಿನ್ನೋಂಥ ಆಹಾರ, ಟ್ರಾನ್ಸ್ಫ್ಯಾಟ್ ಜಾಸ್ತಿ ಇರೋಂಥದ್ದು, ಸರ್ಟನ್ ಮೆಡಿಕೇಶನ್ಸ್ ಲೈಕ್ ಅನಾಬಾಲಿಕ್ ಸ್ಟಿರಾಯ್ಡ್ಸು, ಕಾರ್ಟಿಕೋಸ್ಟಿರಾಯ್ಡ್ಸು, ಆಮೇಲೆ ನಾವು ಜಾಸ್ತಿ ಈ ಮೇಕಪ್ ಯೂಸ್ ಮಾಡ್ತಾ ಇದ್ರೆ, ಸೊ ನಮ್ಮ ಸ್ಕಿನ್ ಮೇಲೆ ಒಂದು ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ತುಂಬ ಆಯಿಲ್ ಸೆಕ್ರಿಷನ್ ಮಾಡುತ್ತೆ. ಅದು ಈ ಪೋರ್ಸ್ನ ಬ್ಲಾಕ್ ಮಾಡಿದಾಗ ನಮಗೆ ಆ ಪೋರ್ಸ್ ಬ್ಲಾಕ್ ಆದಾಗ ಪಿಂಪಲ್ಸ್ ಆಗುತ್ತೆ. ಸೊ ಕೆಲವೊಂದು ಪಿಂಪಲ್ಸ್ ಹೆಂಗಿರುತ್ತೆ ಅಂದರೆ ಕ್ಯೂ ತುಂಬಿಕೊಂಡಿರುತ್ತೆ, ಅವನ್ನ ನಾವು ಪಿಂಪಲ್ಸ್ ರೆಡ್ ಆಗಿ ಕ್ಯೂ ತುಂಬಿಕೊಂಡಿರೋದಕ್ಕೆ ನಾವು ಪಿಂಪಲ್ ಅಂತ ಹೇಳ್ತೀವಿ. ಪ್ಯಾಸ್ಟ್ಯೂಲ್ಸು, ಮ್ಯಾಕ್ಯೂಲ್ಸು, ಇಲ್ಲ ನೋಡ್ಯೂಲ್ಸು, ಸಿಸ್ಟಿಕ್. ಇನ್ನು ನೋಡ್ಯೂಲ್ಸ್ ಅಂಡ್ ಸಿಸ್ಟಿಕ್ ತುಂಬ ಪೇನ್ಫುಲ್ ಆಗಿರುತ್ತೆ. ಸೊ ಇದನ್ನ ಹೆಂಗೆ ನಾವು ಪ್ರಿವೆಂಟ್ ಮಾಡೋದಂದ್ರೆ, ನಾವು ಮುಖನ ದಿನಕ್ಕೆ 3-4 ಸಲ ಒಳ್ಳೆ ಸಾಫ್ಟ್ ಆಗಿರೋಂಥ ಸೋಪಿಂದ ತೊಳಿಬೇಕು. ಸೊ ನೀರು ಚೆನ್ನಾಗಿ ಕುಡಿಬೇಕು, ಸ್ಟ್ರೆಸ್ ಕಡಿಮೆ ಇರಬೇಕು. ಸೊ ಆಯಿಲ್ ಜಾಸ್ತಿ ಸೆಕ್ರೀಟ್ ಆಗಿಲ್ದಂಗೆ ನೋಡ್ಕೋಬೇಕು. ಆಮೇಲೆ ಆ ಥರದ್ದೇ ಈ ಮೆಡಿಕೇಶನ್ಸ್ ಇಲ್ಲ ಸ್ಕಿನ್ ಕ್ರೀಮ್ ಯೂಸ್ ಮಾಡಬೇಕು. ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ನಮಗೆ ಈ ಬೆನ್ಸೈಲ್ ಪರಾಕ್ಸೈಡ್ ಇರೋಂಥ ಕ್ರೀಮ್ಸ್ ಯೂಸ್ ಮಾಡ್ತೀವಿ, ಇಲ್ಲ ಈ ಸೆಲಿಸಿಲಿಕ್ ಆ್ಯಸಿಡ್, ರೆಟಿನಾಯ್ಡ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟು, ಕೆಮಿಕಲ್ ಪೀಲಿಂಗ್. ಸೊ ನಾನು ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ. ಸೊ ಅದನ್ನು ಬಯೋನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ.